ವೀಕ್ಷಕರೇ ನಮಸ್ಕಾರ. ಇವತ್ತಿನ ಸಂಚಿಕೆ ಏನಪ್ಪಾ ಅಂದ್ರೆ ಅಂಜನ ಶಾಸ್ತ್ರದ ಬಗ್ಗೆ ಕೆಲವೊಂದು ವಿಚಾರಗಳನ್ನ ತಿಳಿಸಕ್ ಬಂದಿದ್ದೇನೆ ವೀಕ್ಷಕರೇ. ಈ ಅಂಜನ ಶಾಸ್ತ್ರ ಹೇಗಂದ್ರೆ ನೀವು ಇಷ್ಟಪಟ್ಟವ್ರನ್ನ ಅತಿ ಸುಲಭವಾಗಿ ವಶೀಕರಣ ಮಾಡ್ಕೋಬಹುದು. ಈ ಅಂಜನ ಯಾರ ಹತ್ರ ಇರುತ್ತೋ ಅತಿ ಸುಲಭವಾಗಿ ಯಾರನ್ನ ಬೇಕಾದ್ರೂ ವಶೀಕರಣ ಮಾಡ್ಕೋಬಹುದು. ಇದಷ್ಟೇ ಅಲ್ಲ, ವ್ಯಾಪಾರ ಕ್ಷೇತ್ರದಲ್ಲಿ ತುಂಬಾ ಅಂದ್ರೆ ತುಂಬಾ ಮಹತ್ವವನ್ನು ಹೊಂದಿದೆ ಈ ಅಂಜನ. ಅದಷ್ಟೇ ಅಲ್ಲ, ಯಾವುದೇ ಒಂದು ದೇವಸ್ಥಾನವಾಗಿರ್ಬೋದು ಅಥವಾ ಗದ್ದುಗೆಗಳಾಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಶುಭ ಕ್ಷೇತ್ರಗಳು, ದೇವರಿರುವಂತ ಕೋಣೆ ಆಗಿರ್ಬೋದು, ಮನೆಯಲ್ಲಿ ಆಗಿರ್ಬೋದು, ಹಲವಾರು ಜಾಗದಲ್ಲಿ ಈ ಅಂಜನ ತುಂಬಾ ಮಹತ್ವ ಪಟ್ಟಿದೆ ವೀಕ್ಷಕರೇ. ಯಾಕಂದ್ರೆ ಈ ಅಂಜನ ಎಲ್ಲಿ ಇರುತ್ತೋ ಆ ಜಾಗದಲ್ಲಿ ಧನ ಆಕರ್ಷಣೆ ಆಗುತ್ತೆ, ಜನ ಆಕರ್ಷಣೆ ಆಗುತ್ತೆ. ವ್ಯಾಪಾರ ಕ್ಷೇತ್ರದಲ್ಲಿದ್ರೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಯಾವ್ದಾದ್ರು ವಸ್ತುಗಳು ಮಾರಾಟ ಆಗ್ತಾ ಇರಲ್ಲ ಅಂತ ಜಾಗದಲ್ಲಿ ಈ ವಸ್ತುವನ್ನ ಇಡುತ್ತಾ ಬಂದ್ರೆ ವ್ಯಾಪಾರನ ಅತಿ ಸುಲಭವಾಗಿ ಆಗುತ್ತೆ ವೀಕ್ಷಕರೇ. ಈ ಅಂಜನದ ಮಹತ್ವ ಪುರಾತನ ಕಾಲದಿಂದಲೂ ಬಂದಿದೆ ವೀಕ್ಷಕರೇ. ಸಾವಿರಾರು ವರ್ಷಗಳ ಇತಿಹಾಸ ಇದೆ ಈ ಒಂದು ಅಂಜನಕ್ಕೆ. ಅಂಜನ ಯಾವ ತರ ನೋಡ್ಬೇಕು, ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಇನ್ನು ಕೆಲವೊಬ್ರಿಗೆ ಗೊತ್ತಿರಲ್ಲ. ಕೆಲವೊಬ್ರು ಎಲೆಗೆ ಹಾಕಿ ನೋಡ್ತೀರಿ, ಇನ್ನು ಕೆಲವೊಬ್ರು ಕೈಗೆ ಹಾಕಿ ನೋಡ್ತೀರಿ, ಇನ್ನು ಕೆಲವೊಬ್ರು ಒಂದು ಗ್ಲಾಸ್ಗೆ ಅಂದ್ರೆ ಮಿರರ್ಗೆ ಹಾಕಿ ನೋಡ್ತೀರಿ. ಆದ್ರೆ ನಾನ್ ತೋರಿಸುವಂತ ಈ ಒಂದು ಸರ್ವಾಂಜನ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ಪೂರ್ತಿ ಇದೇ ಒಂದು ಡಬ್ಬಿಯಲ್ಲಿ ನೋಡುತ್ತಾ ಬಂದ್ರೆ ವೀಕ್ಷಕರೇ ಲೈಫ್ ಟೈಮ್ ಯೂಸ್ ಆಗುತ್ತೆ ನಿಮಗೆ. ಲೈಫ್ ಟೈಮ್ ಎಲ್ಲಿವರೆಗೂ ಇರ್ತೀರೋ ಅಲ್ಲಿವರೆಗೂ ಯೂಸ್ ಆಗುತ್ತೆ. ನೀವು ಹೋದ ಮೇಲೂ ನಿಮ್ಮ ಮನೆಯವ್ರು ಯಾರು ಬೇಕಾದರೂ ಈ ಒಂದು ಅಂಜನವನ್ನ ಉಪಯೋಗ ಮಾಡಬಹುದು ವೀಕ್ಷಕರೇ. ಇದಕ್ಕೆ ಎಕ್ಸ್ಪೈರಿ ಡೇಟ್ ಇರೋದಿಲ್ಲ. ಈ ಅಂಜನದ ಮಹತ್ವ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಏನಿದು ಕಪ್ಪು ಮಷಿ ಅಂತಾರೆ. ಆದ್ರೆ ಇದರಲ್ಲಿ ಹಲವಾರು ರೀತಿಯಾದ ವನಸ್ಪತಿಗಳನ್ನ ಸೇರಿಸಿಕೊಂಡು ತಯಾರಿಸಿರ್ತೀವಿ ವೀಕ್ಷಕರೇ. ಅಂಜನ ಕೆಲವೊಬ್ರ ಕಣ್ಣಿಗೆ ಕಾಣಿಸುತ್ತೆ, ಇನ್ನು ಕೆಲವೊಬ್ರ ಕಣ್ಣಿಗೆ ಕಾಣಿಸಲ್ಲ. ನೀವು ಬೇಕಾದ್ರೆ ಅಂಜನವನ್ನ ನೋಡ್ಬೋದು. ಅಂತಹ ಒಂದು ಸರ್ವಾಂಜನ ಇದು. ಕೇವಲ ಒಂದು 3 ಮಂತ್ರ ಸಿಗುತ್ತೆ ವೀಕ್ಷಕರೇ. ಆ 3 ಮಂತ್ರವನ್ನ 21 ಬಾರಿ 21 ದಿವಸ ಪಠಣ ಮಾಡಿದರೆ ಸಾಕು ವೀಕ್ಷಕರೇ. ನಿಮ್ಮ ದೃಷ್ಟಿ ಶುದ್ಧಿ ಆಗುತ್ತೆ. ಈ ಅಂಜನ ನಿಮ್ಮ ಕಣ್ಣಿಗೂ ಕೂಡ ಕಾಣಿಸುತ್ತೆ ವೀಕ್ಷಕರೇ. ದೇವಸ್ಥಾನ ಕ್ಷೇತ್ರದಲ್ಲಂತೂ ಅಂಜನದ ಮಹತ್ವ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ದೇವರ ಹಣೆಗೆ ಈ ಒಂದು ಅಂಜನವನ್ನ ಇಡುತ್ತಾ ಬಂದ್ರೆ ವೀಕ್ಷಕರೇ ದೇವರ ಶಕ್ತಿ ಜಾಸ್ತಿ ಆಗುತ್ತೆ, ದೇವರಿಗೆ ಆಕರ್ಷಣೆ ಬಲ ಸಿಗುತ್ತೆ. ಅದಷ್ಟೇ ಅಲ್ಲ, ದೇವಸ್ಥಾನಕ್ಕೆ ಜನ ನುಗ್ಗಲು ಆ ತರ ಆಗುತ್ತೆ ವೀಕ್ಷಕರೇ. ಅಂಜನದ ಮಹತ್ವ ಆಗಿದೆ. ಯಾರ ಹತ್ರ ಈ ಅಂಜನ ಇಲ್ವೋ ಅವರ ಹತ್ರ ವಶೀಕರಣ ಬಲ ಅಥವಾ ಜನ ಆಕರ್ಷಣೆ ಬಲ ಇರುವುದಿಲ್ಲ ವೀಕ್ಷಕರೇ. ಈ ಒಂದೇ ಒಂದು ಅಂಜನಕ್ಕೆ ಮಾತ್ರ ಆ ಒಂದು ಪವರ್ ಇರೋದು ವೀಕ್ಷಕರೇ. ಅದಷ್ಟೇ ಅಲ್ಲ, ಒಂದು ಸ್ತ್ರೀ ವಶೀಕರಣವಾಗಿರ್ಬೋದು, ಪುರುಷ ವಶೀಕರಣ ಆಗಿರ್ಬೋದು, ಅದರಲ್ಲೂ ಸಹ ಇದರ ಮಹತ್ವ ತುಂಬಾ ಇದೆ. ಹಣೆಗಿಟ್ಕೊಂಡು ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕಾಯ್ತು ಅವರು ಎದುರಿಗೆ ಒಂದು 3 ಸಾರಿ ಹೋಗಿ ಬಂದ್ರೆ ಸಾಕು ವೀಕ್ಷಕರೇ, ಅವರ ಮನಸ್ಸು ನಿಮ್ಮ ಕಡೆಗೆ ವಾಲುತ್ತೆ. ವಶೀಕರಣದಲ್ಲಿ ಅಂಥದ್ದೊಂದು ದೊಡ್ಡ ಇತಿಹಾಸವನ್ನ ಪಡೆದುಕೊಂಡಿದೆ ಈ ಒಂದು ಅಂಜನ. ಅಮಾವಾಸ್ಯೆ ದಿವಸ ಸಿದ್ಧಿ ಮಾಡಿದೆ ವೀಕ್ಷಕರೇ ಈ ಒಂದು ಅಂಜನವನ್ನ. ಯಾರಿಗೆಲ್ಲ ಬೇಕಾಗಿದೆಯೋ ಈಗಲೇ ಸಂಪರ್ಕಿಸಿ ಅಂಜನವನ್ನ ತರಿಸಿಕೊಳ್ಳಿ. ಮನೆಯಲ್ಲೇ ಕುಳಿತುಕೊಂಡು ಯಾವುದೆಲ್ಲ ವಿಚಾರಗಳನ್ನ ನೀವು ನೋಡ್ಬೋದು ವೀಕ್ಷಕರೇ. ಇನ್ನು ಇದರಲ್ಲಿ ಕಾಣಿಸುವಂತ ವಿಚಾರಗಳನ್ನ ಹೇಳ್ತೇನೆ ವೀಕ್ಷಕರೇ. ಭೂಮಿಯಲ್ಲಿರುವಂತ ನಿಧಿ ಹಿಡ್ಕೊಂಡು, ಓಸಿ ನಂಬರ್ ಹಿಡ್ಕೊಂಡು, ಅಥವಾ ಲಾಟರಿ ನಂಬರ್ ಹಿಡ್ಕೊಂಡು, ಅಥವಾ ಕಳೆದೋಗಿರೋ ವ್ಯಕ್ತಿ ಆಗಿರ್ಬೋದು, ಕಳೆದೋಗಿರುವಂತ ವಸ್ತು ಆಗಿರ್ಬೋದು, ಮನೆ ಬಿಟ್ಟು ಹೋಗಿರುವಂತ ವ್ಯಕ್ತಿ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ವಸ್ತುವನ್ನ ಎಲ್ಲೋ ಇಟ್ಟಿರ್ತೀರಿ, ಮರೆತಿರ್ತೀರಿ, ಅದು ಎಲ್ಲಿದೆ, ಎಷ್ಟೋ ವರ್ಷ ಆಯ್ತು ನೀವಿಟ್ಟು, ಆದ್ರೆ ನೆನಪಾಗ್ತಾ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಅಂಜನ ತುಂಬಾ ಮಹತ್ವ ಪಟ್ಟಿದೆ ವೀಕ್ಷಕರೇ. ಇದಷ್ಟೇ ಅಲ್ಲ, ಅಸ್ಟ್ರಾಲಜರ್ಗಳು ಈ ಒಂದು ಅಂಜನದ ಮುಖಾಂತರ ನಿಮಗೆ ಮಾಟ ಮಂತ್ರದ ಪ್ರಯೋಗ ಯಾರು ಮಾಡಿದ್ದಾರೆ, ವಾಮಾಚಾರದ ಪ್ರಯೋಗ ಯಾರು ಮಾಡಿದ್ದಾರೆ, ಭಾನಾಮತಿ ಪ್ರಯೋಗ ಯಾರು ಮಾಡಿದ್ದಾರೆ, ಯಾಕೆ ಈ ಸಮಸ್ಯೆಗಳು ನಿಮಗೆ ಎದುರಾಗ್ತಾ ಇದೆ ಅನ್ನೋದರ ಹಲವಾರು ವಿಚಾರಗಳನ್ನು ತಿಳಿಸಿಕೊಡ್ತಾರೆ ವೀಕ್ಷಕರೇ. ನೀವು ಈ ಒಂದು ಅಂಜನವನ್ನ ತರಿಸ್ಕೊಳ್ಳೋದ್ರಿಂದ ಇವು ಅಷ್ಟೂ ವಿಚಾರಗಳನ್ನ ನೀವು ಮನೆಯಲ್ಲೇ ನೋಡ್ತಾ ಬರ್ಬೋದು ವೀಕ್ಷಕರೇ. ನೀವು ಮನೆಯಲ್ಲೇ ನೋಡೋದ್ರಿಂದ ಯಾವುದೇ ಕಾರಣ ಹಣ ಖರ್ಚಾಗೋದಿಲ್ಲ. ಕೇವಲ ಈ ಒಂದು ಅಂಜನದಿಂದ ಅದಕ್ಕೆ ಸಂಪೂರ್ಣವಾದ ಪರಿಹಾರವು ನೀವು ಮಾಡ್ಕೋಬಹುದು ವೀಕ್ಷಕರೇ. ಮನೆಯಲ್ಲೇ ಮಾಡ್ಕೋಬಹುದು ಅಥವಾ ಯಾವುದಾದ್ರೂ ಒಂದು ಗುರುವಿನ ಸ್ಥಾನಕ್ಕೆ ಹೋಗಿ ನೀವು ಈ ಒಂದು ಪ್ರಯೋಗವನ್ನು ಮಾಡ್ಕೊಂಡು ಅದನ್ನ ನಿವಾರಣೆ ಮಾಡ್ಕೋಬಹುದು ವೀಕ್ಷಕರೇ. ಸಾಧ್ಯವಾದಷ್ಟು ಅಂಜನವನ್ನ ಒಳ್ಳೆಯದಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಅದರಲ್ಲೂ ದೇವಸ್ಥಾನ ಕ್ಷೇತ್ರದಲ್ಲಿ, ಮನೆಯಲ್ಲಿ ಆಗಿರ್ಬೋದು,
ಕೆಲವೊಂದು ಸಮಸ್ಯೆ ಇರುವಂತಹ ಕ್ಷೇತ್ರದಲ್ಲಿ ಈ ಒಂದು ಅಂಜನ ಇದ್ರೆ ಸಾಕು ವೀಕ್ಷಕರೇ, ಅದೆಲ್ಲವನ್ನ ಹೋಗಲಾಡಿಸುತ್ತೆ ವೀಕ್ಷಕ. ಅಂಜನದ ಮಹತ್ವ ಆಗಿದೆ. ಕೆಲವೊಬ್ಬರ ಕಣ್ಣಿಗೆ ಡೈರೆಕ್ಟ್ ಆಗಿ ಅಂಜನ ಕಾಣಿಸುತ್ತೆ, ಯಾಕಂದ್ರೆ ಅವರು ಅಮಾವಾಸ್ಯೆ ದಿವಸ ಅಥವಾ ಮೇಲೆ ಕಾಲು ಮಾಡಿ ಬಿಟ್ಟಿರ್ತಾರೆ, ಅಂತವರಿಗೆ ಸುಲಭವಾಗಿ ಕಾಣಿಸುತ್ತೆ. ಇನ್ನು ಎಲ್ಲರಿಗೂ ಕಾಣಿಸ್ಬೇಕಂದ್ರೆ ವೀಕ್ಷಕರೇ, 3 ಮಂತ್ರದಿಂದ ಇದನ್ನ ಸಿದ್ಧಿ ಮಾಡಿಕೊಂಡು 21 ದಿನದಲ್ಲಿ ಸಿದ್ಧಿ ಆದ್ರೆ ಅಂಜನ ನಿಮ್ಮ ಕಣ್ಣಿಗೂ ಕೂಡ ಕಾಣಿಸುತ್ತೆ ವೀಕ್ಷಕರೇ. ಅಂಜನದ ಮಹತ್ವ ಆ ತರ ಇದೆ. ಸೊ ಯಾರಿಗೆಲ್ಲ ಬೇಕಾಗಿದೆಯೋ ಅಂಜನವನ್ನು ತರಿಸಿಕೊಳ್ಳಿ. ಅಮಾವಾಸ್ಯೆ ದಿವಸ ತಯಾರು ಮಾಡಿದ್ದೀವಿ. ನಿಮಗೂ ಕೂಡ ಇದರಿಂದ ಏನಾದರೂ ಉಪಯೋಗ ಇದೆ ಅನ್ನೋದಾದ್ರೆ ತರಿಸಿಕೊಳ್ಳಿ ವೀಕ್ಷಕರೇ. ಯಾವುದೇ ರೀತಿಯಾದ ಮೋಸ ಇಲ್ಲ. ಎಷ್ಟೋ ಕಡೆ ತರಿಸ್ಕೊಂಡಿದ್ದೀವಿ ಗುರುಗಳೇ, ಎಷ್ಟೋ ಕಡೆ ಹೋಗಿ ಬಂದಿದ್ದೀವಿ, ಯಾವುದೇ ರೀತಿ ಯೂಸ್ ಇಲ್ಲ, ಇದೇನು ಯೂಸ್ ಆಗುತ್ತೆ, ಇದೇನಾಗುತ್ತೆ ಅನ್ನೋರು ತುಂಬಾ ಜನ ಇರ್ಬೋದು. ಆದರೆ 100ಕ್ಕೆ 100 ಗ್ಯಾರಂಟಿ ಕೊಡ್ತೀನಿ. ಈ ಒಂದು ಅಂಜನದ ಮಹತ್ವ ಅರ್ಥ ಮಾಡ್ಕೊಂಡು ನೋಡಿ, ಅಂಜನ ತರಿಸ್ಕೊಂಡು ನೋಡಿ ಇದರ ಶಕ್ತಿ ಹೇಗಿದೆ ಅಂತ. ಅಂಜನಾ ದೇವಿಯ ಆರಾಧನೆ ಮಾಡೋದರಿಂದ ಅಂಜನ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ವೀಕ್ಷಕರೇ. 21 ದಿನ ನಿಮ್ಮ ಬಳಿ ಇಟ್ಟುಕೊಂಡು ಜಪವನ್ನ ಮಾಡಿಕೊಂಡು ಕೊನೆಯ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಬರೋದ್ರಿಂದ ಈ ಅಂಜನಕ್ಕೆ ಶಕ್ತಿ ಡಬಲ್ ಆಗುತ್ತೆ ವೀಕ್ಷಕರೇ. ಈ ಅಂಜನಕ್ಕೆ ಶಕ್ತಿ ಡಬಲ್ ಆಗುತ್ತೆ. ಈ ಅಂಜನ ಇರುವವರು ಮಾಂಸ ಆಗಿರ್ಬೋದು, ಮದ್ಯ ಆಗಿರ್ಬೋದು, ಅಥವಾ ಇನ್ನಿತರ ಕೆಟ್ಟ ವಿಚಾರಗಳನ್ನ ತೆಗೆದು ಹಾಕ್ಬೇಕು ವೀಕ್ಷಕರೇ. ಯಾಕಂದ್ರೆ ಅಂಜನ ಪವರ್ಫುಲ್ ಆಗಿರೋದ್ರಿಂದ ನಿಮ್ಮ ಒಂದು ಮಡಿ ಮೈಲಿಗೆ ಪಾಲನೆ ತುಂಬಾ ಜಾಸ್ತಿ ಇರಬೇಕು ವೀಕ್ಷಕರೇ. ಎಷ್ಟು ನೀವು ಮಡಿ ಮೈಲಿಗೆ ಪಾಲನೆ ಮಾಡ್ಕೊಂಡಿರ್ತೀರೋ ಅಷ್ಟು ಅಂಜನ ನಿಮ್ಮ ಕಣ್ಣಿಗೆ ಕಾಣಿಸೋದು ಸುಲಭ ವೀಕ್ಷಕರೇ. ಪಾಲನೆಗಳು ಬೇಕು. ಹೇಳಿರುವಂತ ರೀತಿಗಳನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿಸ್ಕೊಂಡ ನೀವು ಬಂದ್ರೆ ಅಂಜನ ನಿಮ್ಮ ಕೈವಶ ಆಗುತ್ತೆ. ನೀವು ನೋಡುವಂತ ವಿಚಾರಗಳು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಯಾವುದಾದರೂ ಸಂದೇಹವಿದ್ರೆ ವೀಕ್ಷಕರೇ ನಮ್ಮನ್ನ ಸಂಪರ್ಕಿಸಿ, ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀವಿ. ಯಾರಿಗೆಲ್ಲ ಅಂಜನ ಬೇಕಾಗಿದೆಯೋ ಅವರು ಅಂಜನವನ್ನ ತರಿಸಿಕೊಳ್ಳಿ, ಈ ಒಂದು ಪ್ರಯೋಗವನ್ನ ಮಾಡಿಕೊಳ್ಳಿ ವೀಕ್ಷಕರೇ. ಧನ್ಯವಾದಗಳು.